ಈ ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರು ಮತ್ತು ದಾರಿಲಿ ಹೋಗ್ತಾ ಇದ್ದವರು ನಿಂತಿದ್ದಂಥವರು ಸುಮಾರು 7 ಜನ ಸತ್ತಿದ್ದಾರೆ. 7 ಜನ ಸತ್ತಿದ್ದಾರೆ. ಅದರಲ್ಲಿ ಇಬ್ಬರು ಮಕ್ಕಳು 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಕಾಂಪೌಂಡಲ್ಲಿ ಯಾಕೆ ಬೀಳ್ತು, ಅದು ಶಿಥಿಲ ಆಗಿದ್ದರೆ ಅದಕ್ಕೆ ಇಂಜಿನಿಯರ್ಗಳ ಜವಾಬ್ದಾರರ. ಯಾಕಂತಂದರೆ ಅಲ್ಲಿ ಕೆಲಸ ನಡೀತಾ ಇತ್ತು ಒಳಗಡೆ. ಯಾವ ಹಾಸ್ಪಿಟ್ಲಿದು, ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ನಡೀತಾ ಇತ್ತು. ಅವರು ಮಣ್ಣು ಸುರಿತಾ ಇದ್ರು ಇಲ್ಲಿ ಕಾಂಪೌಂಡ್ ವಾಲ್ಗೆ. ಆ ಕಾಂಪೌಂಡ್ ವಾಲು ಮಣ್ಣು ಸುರಿತಾ ಇದ್ದರಿಂದ ಆ ಪ್ರೆಷರ್ಗೆ ಬಿದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. 5 ಲಕ್ಷ ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಬಿಕಾಸ್ ಪಾಪ ಭಾಳ ಬಡವರು ಸತ್ತೋಗಿರೋರು, ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಕರು ಇದ್ರು. ಈಗ 2 ಮಕ್ಕಳು ಸತ್ತಿದಾವಲ್ಲ,